ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದುರ್ಯೋಧನನ ಪ್ರಾರ್ಥನೆಯ ಮೇಲೆ ಶಲ್ಯನು ಕರ್ಣನಿಗೆ ತಾನು ಸಾರಥಿಯಾಗಿರಲು ಒಪ್ಪಿ ಕೆಲವು ನಿರ್ಣಯಗಳನ್ನು ಮಾಡಿಕೊಂಡುದು ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮದ್ರರಾಜ, ಹೀಗೆ ಸರ್ವಲೋಕ ಪಿತಾಮಹನೆನಿಸಿದ ಭಗವಂತನಾದ ಬ್ರಹ್ಮದೇವನೇ ರುದ್ರನಿಗೆ ಸಾರಥ್ಯವನ್ನು ಮಾಡಿರುವನು. ರುದ್ರನು ರಥಿಕನಾಗಿದ್ದನು. ಯುದ್ಧ ಕಾಲದಲ್ಲಿ ರಥಿಕನಿಗಿಂತಲೂ ಮೇಲಾದವನೇ ಸಾರಥಿಯಾಗಬೇಕಾದುದು ನ್ಯಾಯವು. ಆದುದರಿಂದ ನೀನು ಕರ್ಣನ ಕುದುರೆಗಳನ್ನು ನಡೆಸು. ಬ್ರಹ್ಮನು ದೇವಗಣಗಳಿಂದ ಪರಿವೃತನಾಗಿದ್ದಂತೆ ನಮ್ಮೊಡನೆ ಸೇರಿ ನೀನು ಪ್ರಯತ್ನದಿಂದ ಶತ್ರುಗಳನ್ನು ನಿಗ್ರಹಿಸು. ಕರ್ಣನಿಗಿಂತಲೂ ನೀನು ಮೇಲೆನಿಸಿರುವುದರಿಂದಲೇ ನಿನ್ನನ್ನು ಅವನಿಗೆ ಸಾರಥಿಯಾಗಿ ಕೋರುವೆನು. ಈಶ್ವರನಿಗಿಂತಲೂ ಮೇಲೆನಿಸಿದ ಬ್ರಹ್ಮದೇವನು ಹೇಗೆ ಅವನಿಗೆ ಸಾರಥಿಯಾಗಿದ್ದನೋ ಅದರಂತೆ ನೀನು ಕರ್ಣನಿಗೆ ಸಾರಥಿಯಾಗಿ ಅವನ ಕುದುರೆಗಳನ್ನು ನಡೆಸು ಎಂದನು. ಅದಕ್ಕೆ ಆ ಶಲ್ಯನು, ಮಹಾರಾಜ, ನಾನು ಅನೇಕಾವರ್ತಿ ಪುರುಷ ಶ್ರೇಷ್ಠರೆನಿಸಿದ ಕೃಷ್ಣಾರ್ಜುನರ ವಿಚಾರವನ್ನು ಕುರಿತು ಅವರಿವರಿಂದ ಕೇಳಿರುವೆನು. ರುದ್ರನಿಗೆ ಬ್ರಹ್ಮನು ಸಾರಥ್ಯವನ್ನು ಮಾಡಿದುದು, ಒಂದೇ ಬಾಣದಿಂದ ರುದ್ರನು ತ್ರಿಪುರನನ್ನು ಕೊಂದುದು, ಇಂತಹ ಅತಿಮಾನುಷವಾದ ದಿವ್ಯ ಚರಿತ್ರವೆಲ್ಲ ಶ್ರೀಕೃಷ್ಣನಿಗೂ ಕೂಡ ತಿಳಿದ ಸಂಗತಿಯೇ. ಆ ಕೃಷ್ಣನು ಹಿಂದೆ ಬ್ರಹ್ಮನು ಸಾರಥಿಯಾಗಿದ್ದುದನ್ನು ಮಾತ್ರವಲ್ಲದೆ ಭೂತ ಭವಿಷ್ಯತ್ತುಗಳನ್ನೆಲ್ಲ ಚೆನ್ನಾಗಿ ತಿಳಿದವನು. ಬ್ರಹ್ಮನು ಕೂಡ ಹಿಂದು ಮುಂದಿನದೆಲ್ಲವನ್ನು ತಿಳಿದಿದ್ದರು ರುದ್ರನ ಸಾರಥ್ಯಕ್ಕೆ ಒಪ್ಪಿದಂತೆ ಸರ್ವಜ್ಞನಾದ ಕೃಷ್ಣನು ಈಗ ಅರ್ಜುನನಿಗೆ ಸಾರಥಿಯಾಗಿರುವನು. ಅದರಂತೆ ನಾನು ಈಗ ಕರ್ಣನಿಗೆ ಸಾರಥ್ಯ ಮಾಡುವುದರಲ್ಲಿ ಅಭ್ಯಂತರವಿಲ್ಲ. ಆದರೇನು, ನಾವು ಈ ಪ್ರಯತ್ನಗಳನ್ನೆಲ್ಲ ಮಾಡಿದರೂ ಪ್ರಯೋಜನವೇನೆಂದು ತೋರಲಿಲ್ಲ. ಒಂದು ವೇಳೆ ಕರ್ಣನು ಹೇಗೋ ಪ್ರಯತ್ನ ಮಾಡಿ ಅರ್ಜುನನನ್ನು ಕೊಂದರು ಅದನ್ನು ಕಂಡೊಡನೆ ಕೃಷ್ಣನು ತಾನೇ ಶಂಖ ಚಕ್ರ ಗದಾಧಾರಿಯಾಗಿ ಯುದ್ಧಕ್ಕೆ ನಿಂತು ನಿನ್ನ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ದಹಿಸಿ ಬಿಡುವನು. ಕೋಪಗೊಂಡ ಮಹಾತ್ಮನಾದ ಆ ಕೃಷ್ಣನ ಮುಂದೆ ನಿಲ್ಲಲು ನಿನ್ನ ಕಡೆಯಲ್ಲಿ ಯಾವ ರಾಜನೂ ಸಮರ್ಥನಲ್ಲ ಎಂದನು. ಹೀಗೆ ಹೇಳಿದ ಶಲ್ಯನ ಮಾತಿಗೆ ಪ್ರತ್ಯುತ್ತರವಾಗಿ ನಿನ್ನ ಮಗನು ಅವನನ್ನು ನೋಡಿ, ಓ ಮಹಾಬಾಹು ಮದ್ರರಾಜ, ಸೂರ್ಯಪುತ್ರನಾದ ಕರ್ಣನನ್ನು ನೀನು ಅಷ್ಟು ಹೀನವಾಗಿ ತಿಳಿಯಬಾರದು. ಶಸ್ತ್ರಧಾರಿಗಳಿಗೆಲ್ಲ ಅವನು ಮೇಲೆನಿಸಿರುವನು. ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿಯೂ ಪಾರಂಗತನು. ಭಯಂಕರವಾದ ಅವನ ನಾಣುಲಿಯಿಂದಲೇ ಪಾಂಡವ ಸೈನ್ಯಗಳೆಲ್ಲ ಚದರಿ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುವವು. ಅಷ್ಟೇಕೆ, ಹಿಂದೆ ರಾತ್ರಿ ಯುದ್ಧದಲ್ಲಿ 100 ಮಾಯೆಗಳನ್ನು ಪ್ರಯೋಗಿಸುತ್ತಿದ್ದ ಘಟೋತ್ಕಚನು ಆ ಕರ್ಣನಿಂದ ನಿನ್ನ ಕಣ್ಣಿದಿರಾಗಿಯೇ ಕೊಲ್ಲಲ್ಪಡಲಿಲ್ಲವೇ? ಅದಲ್ಲದೆ ಬೀಭತ್ಸುವು ಅಂದರೆ ಅರ್ಜುನನು ಕೂಡ ಕರ್ಣನ ಭಯಕ್ಕಾಗಿ ಆ ದಿನವೆಲ್ಲ ತನ್ನ ಸೈನ್ಯದಲ್ಲಿ ತಲೆ ತೋರಿಸದೆ ಎಲ್ಲಿಯೋ ಅಡಗಿಕೊಂಡಿದ್ದನಲ್ಲವೇ? ಬಲಾಢ್ಯನಾದ ಭೀಮನು ಕರ್ಣನ ಬಿಲ್ಲಿನ ತುದಿಯಿಂದಲೇ ಹೊಡೆದೋಡಿಸಲ್ಪಟ್ಟುದನ್ನು ನೀನು ಬಲ್ಲೆ. ಅಲ್ಲದೆ ಆಗ ಕರ್ಣನು ಭೀಮನನ್ನು ಬರೀ ಹೊಟ್ಟೆ ಬಾಕನಾದ ಮೂಢನೆಂದು ಮೂದಲಿಸಿ ಕಳುಹಿಸಲಿಲ್ಲವೇ? ಹಾಗೆಯೇ ಶೂರರಾದ ನಕುಲ ಸಹದೇವರನ್ನು ಯುದ್ಧದಲ್ಲಿ ಜಯಿಸಿ ಕೊನೆಗೆ ಯಾವುದೋ ಉದ್ದೇಶದಿಂದ ಕೈಗೆ ಸಿಕ್ಕಿದ್ದಾಗಲೂ ಅವರನ್ನು ಕೊಲ್ಲದೆ ಬಿಟ್ಟು ಬಿಟ್ಟನು. ವೃಷ್ಣಿವೀರನಾದ ಸಾತ್ವಿಕೆಯು ಕೂಡ ಕರ್ಣನಿಂದ ಪರಾಜಿತನಾಗಿ ವಿರಥನಾಗಿ ಓಡಿದನು. ದೃಷ್ಟದ್ಯುಮ್ನನೇ ಮೊದಲಾದ ಸೃಂಜಯರನ್ನೆಲ್ಲ ಕರ್ಣನು ಯುದ್ಧದಲ್ಲಿ ಎಷ್ಟೋ ಆವರ್ತಿ ಕೇವಲ ಲೀಲಾ ಮಾತ್ರದಿಂದಲೇ ಜಯಿಸಿ ಓಡಿಸಿರುವನು. ಮಹಾರಥನಾದ ಅವನನ್ನು ಪಾಂಡವರು ಜಯಿಸುವುದೆಂದರೇನು? ಆ ಕರ್ಣನು ಕೋಪಗೊಂಡರೆ ವಜ್ರಪಾಣಿಯಾದ ಇಂದ್ರನನ್ನಾದರೂ ಕೊಲ್ಲುವನು. ಇದರ ಮೇಲೆ ನೀನು ಮಹಾವೀರನು, ಸರ್ವಾಸ್ತ್ರಗಳನ್ನು ಬಲ್ಲವನು, ಅಸ್ತ್ರವಿದ್ಯಾ ಪಾರಂಗತನು. ಬಾಹುವೀರ್ಯದಲ್ಲಿ ನಿನಗೆ ಸಾಟಿಯಾದವನು ಬೇರೊಬ್ಬನಿಲ್ಲ. ನೀನು ಶತ್ರುಗಳಿಗೆ ದುಸ್ಸಹವಾದ ಶಲ್ಯದಂತಿರುವುದರಿಂದಲೇ ಶಲ್ಯನೆಂದು ಕರೆಯಲ್ಪಡುವೆ. ಎಲ್ಲಾ ಸಾತ್ವತರು ಒಂದಾಗಿ ಸೇರಿ ಬಂದರೂ ನಿನ್ನ ಬಾಹುಬಲವನ್ನು ತಡೆಯಲಾರರು. ಇನ್ನು ಬಾಹುಬಲದಲ್ಲಿ ಕೃಷ್ಣನು ನಿನಗಿಂತಲೂ ಮೇಲೆನಿಸುವನೇ? ಅರ್ಜುನನು ಹತನಾದರೆ ಕೃಷ್ಣನೇ ಬಂದು ಯುದ್ಧಕ್ಕೆ ನಿಲ್ಲುವನೆಂದು ನೀನು ಹೇಳಿದೆಯಿಲ್ಲವೇ? ಅದರಂತೆಯೇ ಒಂದು ವೇಳೆ ಯುದ್ಧದಲ್ಲಿ ಕರ್ಣನಿಗೆ ಅಪಾಯ ಉಂಟಾದರೆ ನೀನೇ ಸೇನಾಧಿಪತಿಯಾಗಿ ಮುಂದೆ ಹೋಗಬೇಕಾಗುವುದು. ಕೃಷ್ಣನು ಮಾತ್ರ ಯಾವ ಕಾರಣಕ್ಕಾಗಿ ನಮ್ಮ ಸೈನ್ಯವನ್ನು ಎದುರಿಸಿ ತಡೆಯುವನು? ನೀನಾದರೂ ಯಾವ ಕಾರಣಕ್ಕಾಗಿ ಆ ಪ್ರತಿ ಸೈನ್ಯವನ್ನು ಕೊಲ್ಲಬಾರದು? ಓ ಮದ್ರರಾಜ, ನಿನ್ನಿಂದಲೇ ಈಗ ನಾನು ಯುದ್ಧದಲ್ಲಿ ಜಯಶೀಲನಾಗಿ ನಮ್ಮ ಸಹೋದರರ ಮತ್ತು ಬೇರೆ ಎಲ್ಲ ವೀರ ಕ್ಷತ್ರಿಯರ ವಿಷಯದಲ್ಲಿ ಋಣಮುಕ್ತನಾಗಬೇಕೆಂದು ಬಯಸುವೆನು ಎಂದನು. ಆಗ ಶಲ್ಯನು,
ಓ ಗಾಂಧಾರಿ ಕುಮಾರ, ಈ ಎಲ್ಲ ಸೈನ್ಯಗಳ ಮುಂದೆ ಕೃಷ್ಣನಿಗಿಂತಲೂ ನನ್ನನ್ನು ಮೇಲಾಗಿ ಹೇಳಿ ಸ್ತುತಿಸುವುದರಿಂದ ನಾನು ನಿನ್ನಲ್ಲಿ ಪ್ರೀತನಾಗಿರುವೆನು. ಇನ್ನು ನಾನು ನಿನ್ನ ಮಾತಿನಂತೆ ಕರ್ಣನಿಗೆ ಸಾರಥ್ಯವನ್ನು ನಡೆಸಲು ಸಿದ್ಧನಾಗಿರುವೆನು. ಆದರೆ ಈ ವಿಷಯದಲ್ಲಿ ನನ್ನದೊಂದು ಒಪ್ಪಂದ ಉಂಟು. ಕರ್ಣನ ವಿಷಯದಲ್ಲಿ ಆ ಒಪ್ಪಂದಕ್ಕೆ ನೀನು ಒಪ್ಪುವುದಾದರೆ ಮಾತ್ರ ನಾನು ನಿನ್ನ ಮಾತಿನಂತೆ ನಡೆಸುವೆನು. ಅವನ ಮುಂದೆ ನನಗೆ ಇಷ್ಟ ಬಂದ ಹಾಗೆ ನಾನು ಮಾತುಗಳನ್ನಾಡುವೆನು. ಅದಕ್ಕೆ ಅಡ್ಡಿ ಮಾಡಬಾರದು ಎಂದನು. ಆಗ ದುರ್ಯೋಧನನು ಕರ್ಣನ ಅನುಮತಿಯನ್ನು ಪಡೆದು ಎಲ್ಲ ಕ್ಷತ್ರಿಯರ ಮುಂದೆ ಹಾಗೆಯೇ ಆಗಲೆಂದು ಸಮ್ಮತಿಸಿದನು. ಶಲ್ಯನು ಸಾರಥಿಯಾಗಿರಲು ಶಲ್ಯನು ಸಾರಥಿಯಾಗಿರಲು ಒಪ್ಪಿಕೊಂಡದರಿಂದ ನಿನ್ನ ಮಗನ ಮನಸ್ಸಿಗೆ ಅಪಾರ ಸಂತೋಷವಾಯಿತು. ಒಡನೆಯೇ ಆ ಸಂತೋಷದಿಂದ ಕರ್ಣನನ್ನು ಅಪ್ಪಿಕೊಂಡು, ಮಿತ್ರ ಕರ್ಣ, ಇನ್ನು ನೀನು ದೈತ್ಯರನ್ನು ಮಹೇಂದ್ರನು ಹೇಗೋ ಹಾಗೆ ಯುದ್ಧದಲ್ಲಿ ಪಾಂಡವರನ್ನು ಧ್ವಂಸ ಮಾಡು ಎಂದನು. ಆಗ ಕರ್ಣನು ದುರ್ಯೋಧನನನ್ನು ನೋಡಿ, ಮಹಾರಾಜ, ಈ ಮದ್ರರಾಜನು ನನ್ನ ಸಾರಥ್ಯಕ್ಕೆ ಒಪ್ಪಿಕೊಂಡರು ಇವನ ಮಾತುಗಳಲ್ಲಿ ಅಷ್ಟಾಗಿ ತೃಪ್ತಿಯು ತೋರುವುದಿಲ್ಲ. ಇವನ ಮನಸ್ಸಿಗೆ ತೃಪ್ತಿ ಇಲ್ಲದಿರಲು ಏನೋ ಕಾರಣವಿರಬೇಕು. ಮತ್ತೊಮ್ಮೆ ನೀನು ಇವನಿಗೆ ಪ್ರಿಯವಾಕ್ಯಗಳಿಂದ ಸಮಾಧಾನವನ್ನು ಹೇಳು ಎಂದನು. ಆಗ ನಿನ್ನ ಮಗನಾದ ದುರ್ಯೋಧನನು ಮೇಘ ಗಂಭೀರ ಧ್ವನಿಯಿಂದ ಶಲ್ಯನನ್ನು ಕುರಿತು, ಓ ಮದ್ರರಾಜ, ಈ ಕರ್ಣನು ಪ್ರಬಲನಾದ ಅರ್ಜುನನೊಡನೆ ನಿಂತು ಯುದ್ಧ ಮಾಡಬೇಕೆಂದಿರುವನು. ಪುರುಷ ಶ್ರೇಷ್ಠನಾದ ನೀನು ಅವನಿಗೆ ಸಾರಥಿಯಾಗಿ ಕುದುರೆಗಳನ್ನು ನಡೆಸಬೇಕು. ನಿನ್ನ ಸಾರಥ್ಯ ಬಲದಿಂದ ಕರ್ಣನು ಇತರ ಶತ್ರುಗಳನ್ನೆಲ್ಲ ಕೊಂದ ಮೇಲೆ ಅರ್ಜುನನನ್ನು ಕೊಲ್ಲಲು ಉದ್ದೇಶಿಸಿರುವನು. ಆದುದರಿಂದ ಅವನ ಕುದುರೆಯ ಕಡಿವಾಣಗಳನ್ನು ಹಿಡಿಯುವುದಕ್ಕಾಗಿ ನಿನ್ನಲ್ಲಿ ಬಾರಿ ಬಾರಿಗೂ ಪ್ರಾರ್ಥಿಸಿ ಕೇಳಿಕೊಳ್ಳುವೆನು. ಅರ್ಜುನನಿಗೆ ಪುರುಷೋತ್ತಮನಾದ ಕೃಷ್ಣನು ಮಂತ್ರಿಯಾಗಿಯೂ ಸಾರಥಿಯಾಗಿಯೂ ಇದ್ದು ಸರ್ವ ವಿಧದಿಂದಲೂ ಅವನನ್ನು ರಕ್ಷಿಸುವಂತೆ ನೀನು ಅವನನ್ನು ರಕ್ಷಿಸಬೇಕು ಎಂದನು. ಆಗ ಶಲ್ಯನು ಸಂತೋಷದಿಂದ ನಿನ್ನ ಮಗನನ್ನು ಅಪ್ಪಿಕೊಂಡು, ರಾಜೇಂದ್ರ, ನಿನಗೆ ಪ್ರಿಯವಾದ ಯಾವ ಕೆಲಸವಿದ್ದರೂ ಅವೆಲ್ಲವನ್ನು ನಾನು ನಡೆಸುವೆನು. ಓ ಭರತ ಶ್ರೇಷ್ಠ, ಯಾವ ಕಾರ್ಯದಲ್ಲಿ ನನಗೆ ಶಕ್ತಿ ಉಂಟೋ ಆ ಕಾರ್ಯದಲ್ಲಿ ನಿಷ್ಕಪಟವಾಗಿ ನಾನು ವರ್ತಿಸುತ್ತಾ ಅದರ ಸಾಧನೆಗೆ ನನ್ನಿಂದಾದ ಪ್ರಯತ್ನವನ್ನು ಮಾಡುವೆನು. ಆದರೆ ನಾನು ಕರ್ಣನ ಹಿತಕ್ಕಾಗಿ ಅವನಿಗೆ ಪ್ರಿಯವಾದ ಅಥವಾ ಅಪ್ರಿಯವಾದ ಮಾತುಗಳನ್ನು ಆಡಬೇಕಾಗುವುದು. ಆ ವಿಷಯದಲ್ಲಿ ನೀನು ಕರ್ಣನು ನನ್ನನ್ನು ಮನ್ನಿಸಬೇಕು ಎಂದನು. ಆಮೇಲೆ ಕರ್ಣನು ಸಂತೋಷದಿಂದ ಶಲ್ಯನನ್ನು ನೋಡಿ, ರುದ್ರನಿಗೆ ಬ್ರಹ್ಮನು ಅರ್ಜುನನಿಗೆ ಕೃಷ್ಣನು ಸಾರಥ್ಯವನ್ನು ಮಾಡಿದಂತೆ ನೀನು ನನಗೆ ಸರ್ವ ವಿಧದಲ್ಲಿಯೂ ಹಿತಚಿಂತಕನಾಗಿರು ಎಂದನು. ಆಗ ಶಲ್ಯನು, ಓ ಕರ್ಣ, ನನ್ನದೊಂದು ಮಾತು. ಆತ್ಮಸ್ತುತಿ, ಆತ್ಮನಿಂದೆ, ಪರಸ್ತುತಿ, ಪರನಿಂದೆ ಇವು ನಾಲ್ಕು ಸಜ್ಜನರಿಗೆ ಯೋಗ್ಯವಾದುದಲ್ಲ. ಆದರೂ ನಿನ್ನ ತಿಳುವಳಿಕೆಗಾಗಿ ನಾನು ಮುಂದೆ ಹೇಳಬಹುದಾದ ಆತ್ಮಸ್ತುತಿಯನ್ನಾಗಲಿ ನಿಂದೆಯನ್ನಾಗಲಿ ನೀನು ವಾಸ್ತವವೆಂದು ಗ್ರಹಿಸಿ ಕೋಪಿಸದಿರಬೇಕು. ಓ ಪ್ರಭು, ನಾನು ಎಚ್ಚರಿಕೆ ತಪ್ಪದೆ ಕಾರ್ಯಗಳನ್ನು ನಡೆಸುವುದರಲ್ಲಿಯೂ ಸಾರಥ್ಯ ಕಾರ್ಯದಲ್ಲಿಯೂ ಮುಂದೆ ಬರುವ ಗುಣದೋಷಗಳನ್ನು ಮೊದಲೇ ಊಹಿಸಿ ತಿಳಿಯುವುದರಲ್ಲಿಯೂ ಆಯಾ ಕಾಲದ ತಪ್ಪುಗಳನ್ನು ನೀಗಿಸುವ ಸಾಮರ್ಥ್ಯದಲ್ಲಿಯೂ ಇಂದ್ರ ಸಾರಥಿಯಾದ ಮಾತಲಿಗೆ ಸಮಾನನೆಂದೇ ತಿಳಿ. ಆದುದರಿಂದ ಈಗಿನ ಯುದ್ಧದಲ್ಲಿ ನಾನು ನಿನ್ನ ಕುದುರೆಗಳನ್ನು ನಡೆಸುವುದಕ್ಕೆ ಸಿದ್ಧನಾಗಿರುವೆನು. ನೀನು ನಿಶ್ಚಿಂತನಾಗಿರು ಎಂದನು. ಇದು 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.